ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಖಮೇನಿ ಹತ್ಯೆಯ ನಂತರ ಇರಾನ್ ತನ್ನ ಸರ್ವಾಧಿಕಾರಿಯನ್ನ ಅಧಿಕೃತವಾಗಿ ನೇಮಕ ಮಾಡಿ ಆದೇಶವನ್ನು ಹೊರಡಿಸಿತ್ತು. ಈ ನಿರ್ಧಾರದಿಂದ ಈಗ ಇಸ್ರೇಲ್ ಕೆರಳಿದೆ. ಈಗಾಗಲೇ ಎಚ್ಚರಿಕೆ ಕೊಟ್ಟಿತ್ತು, ಯಾರೇ ಆ ಜಾಗಕ್ಕೆ ಬಂದರೂ ಕೂಡ ನಾವು ಹೊಡಿತೀವಿ, ಬಿಡಲ್ಲ ಅಂತ ಅಟ್ಯಾಕ್ ಮಾಡೇ ಬಿಟ್ಟಿದೆ. ಇರಾನ್ಗೆ ಸರ್ವಾಧಿಕಾರಿ ನೇಮಕದ ಬೆನ್ನಲ್ಲೇ ಕೆರಳಿದೆ ಇಸ್ರೇಲ್. ನೂತನ ಸರ್ವೋಚ್ಚ ನಾಯಕ ಮೊಜ್ತಬಾ ಖಮೇನಿ, ಆತನ ಹತ್ಯೆಗೂ ಸಂಚು ರೂಪಿಸಲಾಗಿದೆ. ಮೊಜ್ತಬಾ ಖಮೇನಿ ಮೇಲೆ ವೈಮಾನಿಕ ದಾಳಿ ನಡೆಸಿದೆ ಇಸ್ರೇಲ್ ವೈಮಾನಿಕ ದಾಳಿಯಲ್ಲಿ ಮೊಜ್ತಬಾಗೆ ಗಂಭೀರ ಗಾಯವಾಗಿದೆ ಅಂತಕ್ಕಂಥ ಮಾಹಿತಿ ಕೂಡ ಬರ್ತಾ ಇದೆ. ದಾಳಿ ಬಳಿಕ ಇಸ್ರೇಲ್ ಭದ್ರತಾ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೊಸ ಸುಪ್ರೀಂ ಲೀಡರ್ ಹತ್ಯೆ ಬೆದರಿಕೆ ನಡುವೆ ಇಸ್ರೇಲ್ ದಾಳಿಯನ್ನ ನಡೆಸಿದೆ. ಗಂಭೀರ ಸ್ವರೂಪದ ಗಾಯ ಮೊಜ್ತಬಾಗೆ ಆಗಿದೆ ಅಂತ. ಇದೇ ದೊಡ್ಡ ಸವಾಲಿಗಿದ್ದು, ನೀವು ಸರ್ವಾಧಿಕಾರಿ ನೇಮಕ ಮಾಡ್ಕೊಳ್ಳೋದು ದೊಡ್ಡ ವಿಚಾರ ಅಲ್ಲ, ಅವ್ರನ್ನ ಕಾಪಾಡ್ಕೋಬೇಕು ಇರಾನ್ನವರು. ನೋಡಿ, ಇವಾಗಲೇ ದಾಳಿ ಆಗೇ ಹೋಯ್ತು. ಬೆಳಗ್ಗೆ ಅಧಿಕಾರಿ ಘೋಷಣೆ ಆದರೆ ಈಗ ದಾಳಿ ನಡೆಸೇ ಬಿಟ್ಟಿದ್ದಾರೆ. ಮೊದಲೇ ಹೇಳಿದ್ರು, ಅದೇನು ರಹಸ್ಯವಾಗಿ ನಡೆಸಿರೋದಲ್ಲ. ಟ್ರಂಪ್ ಕೂಡ ಹೇಳಿದ್ರು, ಬೆಂಜಮಿನ್ ನೆತನ್ಯಾಹು ಕೂಡ ಹೇಳಿದ್ರು, ಯಾರಾದರೂ ಖಮೇನಿ ಜಾಗಕ್ಕೆ ಬಂದರೆ ಸರ್ವಾಧಿಕಾರಿಯಾಗಿ ಅವರನ್ನು ನಾವು ಹೊಡಿತೀವಿ, ಅವರನ್ನು ಬಿಡುವ ಸಾಧ್ಯತೆ ಇಲ್ಲ ಅಂತ ಹೇಳಿದರು. ಹಾಗಾಗಿ ಇವಾಗ ಮೊಜ್ತಬಾ ಖಮೇನಿ ಮೇಲೆ ದೊಡ್ಡ ಮಟ್ಟದ ಅಟ್ಯಾಕ್ ಆಗಿದೆ. ಗಂಭೀರ ಸ್ವರೂಪದ ಗಾಯವಾಗಿದೆ ಅಂತಲೂ ಕೂಡ ಮಾಹಿತಿ ಬರ್ತಾ ಇದೆ. ಇರಾನ್ ಇದನ್ನು ಸ್ಪಷ್ಟಪಡಿಸಬೇಕು. ಇಸ್ರೇಲ್ ಭದ್ರತಾ ಅಧಿಕಾರಿಗಳು ಹೇಳಿಕೆ ಮಾಡ್ಕೊಂಡಿದ್ದಾರೆ, ನಾವು ಹೊಡೆದಿದ್ದೀವಿ, ಅಟ್ಯಾಕ್ ಮಾಡಿದ್ದೀವಿ ಅಂತ. ಬಟ್ ಇವಾಗ ಮೊಜ್ತಬಾ ಖಮೇನಿಯ ಆರೋಗ್ಯ ಹೆಂಗಿದೆ ಅದನ್ನು ಇರಾನ್ನ ಅಧಿಕಾರಿಗಳು ಹೇಳಬೇಕು, ಸೈನ್ಯ ಅಧಿಕಾರಿಗಳು ಏನಾಗಿದೆ ಅನ್ನುವಂಥದ್ರ ಬಗ್ಗೆ. ಯಾಕೆ ಅಂದರೆ ಖಮೇನಿ ಕುಟುಂಬದವರು ಯಾರೂ ಕೂಡ ಸರ್ವಾಧಿಕಾರಿ ಆಗಬಾರ್ದು ಅನ್ನೋದು ಟ್ರಂಪ್ ಮತ್ತು ನೆತನ್ಯಾಹು ಲೆಕ್ಕಾಚಾರ. ನಾವು ಹೇಳಿದ ರಬ್ಬರ್ ಸ್ಟ್ಯಾಂಪ್ ವ್ಯಕ್ತಿಯೇ ಸರ್ವಾಧಿಕಾರಿ ಆಗಬೇಕು ಅಂತ ಅವ್ರ ಲೆಕ್ಕಾಚಾರ ಇರೋದು. ಇವ್ರು ನೋಡಿದ್ರೆ 88 ಧಾರ್ಮಿಕ ಪಂಡಿತರು ಮೊಜ್ತಬಾ ಖಮೇನಿಯನ್ನೇ ನೇಮಕ ಮಾಡಿದ್ರು, ಅಯಾತುಲ್ಲಾ ಅಲಿ ಖಮೇನಿ ಪುತ್ರ. ಸೊ ಹಾಗಾಗಿ ಇವಾಗ ಆತನ ಮೇಲೆ ಕೂಡ ಅಟ್ಯಾಕ್ ಆಗಿದೆ. ಅದರಲ್ಲೂ ಕೂಡ ಟೆಹರಾನ್ನಲ್ಲೇ ಅಟ್ಯಾಕ್ ಆಗಿದೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಇರಾನ್ ರಾಜಧಾನಿ. ತಾನು ದೇಶವನ್ನು ಮುನ್ನಡೆಸುವುದರ ಜೊತೆಗೆ ತನ್ನನ್ನು ತಾನು ಕಾಪಾಡಿಕೊಳ್ಳುವ ದೊಡ್ಡ ಸವಾಲು ಕೂಡ ಖಮೇನಿ ಪುತ್ರನಿಗೆ ಇತ್ತು. ಹಾಗಾಗಿ ಈಗ ಆ ವಿಚಾರದಲ್ಲಿ ಎಲ್ಲಾದರೂ ಮತ್ತೆ ಎಡವುದ್ರ. ಇರಾನ್ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಖಮೇನಿಯನ್ನೇ ಹೊಡೆದಾಕಿದ್ರು. ಯುದ್ಧದ ಮೊದಲ ದಿನ ಶುರುವಾಗಿದ್ದೇ ಅಲ್ಲಿಂದ. ಸೊ ಇರಾನ್ಗೆ ಸರ್ವಾಧಿಕಾರಿ ನೇಮಕದ ಬೆನ್ನಲ್ಲೇ ಕೆರಳಿದೆ ಇಸ್ರೇಲ್. ಖಮೇನಿ ಪುತ್ರನ ಪಟ್ಟಾಭಿಷೇಕದ ಬೆನ್ನಲ್ಲೇ ಇಸ್ರೇಲ್ ಸರಣಿ ದಾಳಿಯನ್ನು ನಡೆಸಿದೆ ಇರಾನ್ ಮೇಲೆ. ಮತ್ತೊಂದು ಸುತ್ತಿನ ಏರ್ ಸ್ಟ್ರೈಕನ್ನು ಮಾಡಿದೆ. ಇರಾನ್ ಆಡಳಿತ ಕಚೇರಿಗಳು ಮತ್ತು ಮೂಲ ಸೌಕರ್ಯದ ನೆಲೆಗಳನ್ನು ಟಾರ್ಗೆಟ್ ಮಾಡಿದೆ. ಜನನಿಬಿಡ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ಇಸ್ರೇಲ್ ದಾಳಿ ಮಾಡಿದೆ. ಸೊ ಇದು ಯಾಕೆ ಅಂತಂದರೆ ಸರ್ವಾಧಿಕಾರಿ ನೇಮಕದ ಬೆನ್ನಲ್ಲೇ ದೊಡ್ಡ ಮಟ್ಟದ ದಾಳಿಯಾಗಿರ್ತಕ್ಕಂಥದ್ದು ಇಸ್ರೇಲ್ನಿಂದ ಇರಾನ್ ಮೇಲೆ. ಯಾಕೆಂದರೆ ಮೊಜ್ತಬಾ ಖಮೇನಿಯನ್ನು ಅವ್ರು ಯಾವುದೇ ಕಾರಣಕ್ಕೂ ಕೂಡ ಒಪ್ಪಲ್ಲ ಸರ್ವಾಧಿಕಾರಿಯಾಗಿ. ಇದು ನಮ್ಮ ದೇಶದ ಆಂತರಿಕ ವಿಚಾರ, ನಮ್ಮಿಷ್ಟ ಅಂತ ಇವರು ಇರಾನ್ ಅವರು ವಾದ. ಬಟ್ ವಾದ ಪ್ರತಿವಾದಗಳನ್ನ ಕೇಳಿಸ್ಕೊಳ್ಳೋ ಸ್ಥಿತಿನಲ್ಲಿ ಯಾರೂ ಇಲ್ಲ ಇವಾಗ. ಏನಿದ್ರು ಏಕ್ಮಾರ್ ದೋತು ಕೂಡ ಅಟ್ಯಾಕ್ ಮಾಡ್ತಿರೋದೆ, ಹೊಡಿತಾ ಇರೋದೆ. ಹಾಗಾಗಿ ಈಗ ಇಸ್ರೇಲ್ ಮತ್ತೊಂದು ಸುತ್ತಿನ ದೊಡ್ಡ ಮಟ್ಟದ ವೈಮಾನಿಕ ದಾಳಿಯನ್ನು ನಡೆಸಿದೆ. ಏರ್ ಸ್ಟ್ರೈಕ್, ಕ್ಷಿಪಣಿಗಳು ಮತ್ತು ಡ್ರೋನ್ಗಳ ಮುಖಾಂತರ ದಾಳಿ ಮಾಡಿದೆ. ಅದರಲ್ಲೂ ಪ್ರಮುಖವಾಗಿ ಮೊಜ್ತಬಾ ಖಮೇನಿಯನ್ನೇ ಟಾರ್ಗೆಟ್ ಮಾಡಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಮೊಜ್ತಬಾ ಖಮೇನಿ ಮೇಲೆ ಅಟ್ಯಾಕ್ ಆಗಿದೆ, ಗಂಭೀರ ಸ್ವರೂಪದ ಗಾಯಗಳಾಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಸೊ ಏನು ಈಗ ದೃಢೀಕರಿಸಿದಾರ ಇರಾನ್ ಅವರು ಇದ್ರ ಬಗ್ಗೆ? ಮೊಜ್ತಬಾ ಖಮೇನಿಯ ಪರಿಸ್ಥಿತಿ ಹೇಗಿದೆ, ಡೀಟೇಲ್ಸ್ ಏನಿದೆ? ಅರವಿಂದ್, ನೋಡಿ, ಇದು ಅತ್ಯಂತ ಮಹತ್ವದ ಬೆಳವಣಿಗೆ ಅಂತಲೂ ಕೂಡ ನಾವು ಪರಿಗಣಿಸಬಹುದು. ಯಾಕೆಂದ್ರೆ ಅಯತುಲ್ಲಾ ಅಲಿ ಖಮೇನಿ ಹತ್ಯೆಯ ಬಳಿಕ ಇರಾನ್ ಮತ್ತೆ ಇಸ್ರೇಲ್ ಬಹಳ ಸ್ಪಷ್ಟವಾಗಿ ಹೇಳಿತ್ತು, ಮುಂದಿನ ಸುಪ್ರೀಂ ನಾಯಕ ಯಾರೇ ಆದರೂ ಕೂಡ ಅವರನ್ನ ಹತ್ಯೆ ಮಾಡ್ತೀವಿ ಅನ್ನುವಂತಹ ಬೆದರಿಕೆಯನ್ನು ಕೂಡ ಹಾಕಿತ್ತು. ಇದ್ರ ಜೊತೆಗೆ ಸರ್ವಾಧಿಕಾರತ್ವವನ್ನು ಕೂಡ ಅವರು ಪ್ರಶ್ನೆ ಮಾಡಿತ್ತು. ಆಡಳಿತ ವ್ಯವಸ್ಥೆಯೇ ಬದಲಾಗಬೇಕು ಅನ್ನುವಂಥದ್ದು, ಜೊತೆಗೆ ಮುಂದಿನ ಸುಪ್ರೀಂ ಲೀಡರ್ನ ಆಯ್ಕೆ ಮಾಡಬೇಕಾದಂಥ ಸಂದರ್ಭದಲ್ಲಿ ನಮ್ಮ ಮಧ್ಯಸ್ಥಿಕೆ ಇರಬೇಕು ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿತ್ತು. ಸೊ ಈ ಎಚ್ಚರಿಕೆಯ ನಡುವೆ ಅಯತುಲ್ಲಾ ಅಲಿ
ಖಮೇನಿ ಅವರ ಎರಡನೇ ಪುತ್ರನನ್ನ ಸುಪ್ರೀಂ ಲೀಡರ್ ಆಗಿ ಆಯ್ಕೆಗೊಳಿಸುವಂತ ಕೆಲಸವನ್ನ ಮಾಡಲಾಗಿತ್ತು. ನಿನ್ನೆ 88 ಜನರ ಧಾರ್ಮಿಕ ತಜ್ಞರ ಗುಂಪು ಈ ಒಂದು ಸಭೆಯನ್ನು ನಡೆಸಿ ಇವತ್ತು ಅಂತಿಮವಾಗಿ ಅದನ್ನ ಘೋಷಣೆ ಮಾಡುವಂತ ಕೆಲಸವನ್ನ ಕೂಡ ಮಾಡಿತ್ತು. ಇವತ್ತು ಬೆಳಗ್ಗೆ 7 ಗಂಟೆಯ ಅಷ್ಟೊತ್ತಿಗೆ ಇರಾನ್ನ ಮುಂದಿನ ಸುಪ್ರೀಂ ನಾಯಕ ಯಾರು ಅನ್ನುವಂಥದ್ದು ಘೋಷಣೆ ಆಗಿತ್ತು. ಈಗ ಮಧ್ಯಾಹ್ನ 12 ಗಂಟೆ ಅಷ್ಟೊತ್ತಿಗೆ ಇಸ್ರೇಲ್ ವೈಮಾನಿಕ ದಾಳಿಯನ್ನು ನಡೆಸಿದೆ, ಅವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳನ್ನು ಕೂಡ ಹೊರ ಹಾಕ್ತಾ ಇರುವಂಥದ್ದು. ಅಲ್ಲಿಗೆ ಇರಾನ್ಗೆ ಅತಿ ದೊಡ್ಡ ಬೆದರಿಕೆ ಇದು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇರುವಂಥದ್ದು. ನೋಡಿ, ಈಗ ಇಸ್ರೇಲ್ನ ಸೇನಾ ಮೂಲಗಳಿಂದ ಬರ್ತಾ ಇರುವಂಥದ್ದು, IDF ನಿಂದ ಬರ್ತಾ ಇರುವಂತಹ ಮಾಹಿತಿಗಳ ಪ್ರಕಾರ ಟೆಹರಾನ್ ನಲ್ಲಿರುವಂತಹ ಪ್ರದೇಶದ ಮೇಲೆ ನಾವು ದಾಳಿಯನ್ನು ನಡೆಸಿದ್ದೀವಿ, ಹೀಗಾಗಿ ಹೊಸ ಸುಪ್ರೀಂ ಲೀಡರ್ ಏನಿದ್ದಾರೆ ಅವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ, ಆದರೆ ಅವರಿಗೆ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯಗಳಾಗಿಲ್ಲ, ಅವರು ಜೀವಂತವಾಗಿದ್ದಾರೆ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಸೊ ಅಲ್ಲಿಗೆ ಇರಾನ್ನ ಹೊಸ ಸುಪ್ರೀಂ ನಾಯಕನಿಗೆ ಏನಾಗಿದೆ ಅನ್ನುವಂಥದ್ದನ್ನ ಈಗ ಇರಾನ್ ಕೂಡ ಖಚಿತಪಡಿಸಬೇಕಾಗಿರುವಂಥದ್ದು. ಆದರೆ ಇಸ್ರೇಲ್ IDF ಕೊಟ್ಟಿರುವಂತಹ ಮಾಹಿತಿಗೆ ಈವರೆಗೂ ಕೂಡ ಇರಾನ್ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಸೊ ಹೀಗಾಗಿ ಹೊಸ ಸುಪ್ರೀಂ ನಾಯಕನಿಗೆ ಏನಾಗಿದೆ ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆಗಳಿಲ್ಲ, ಗೊಂದಲಗಳು ಮುಂದುವರೆದಿರುವಂಥದ್ದು. ಇರಾನ್ನಿಂದ ಯಾವುದಾದ್ರೂ ಅಧಿಕೃತ ಮಾಹಿತಿಗಳು ಬಂದ್ರೆ ಅದಾದ ಬಳಿಕ ಹೊಸ ನಾಯಕನಿಗೆ ಏನಾಗಿದೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಯತುಲ್ಲಾ ಖಮೇನಿ ಅವರ ಹತ್ಯೆ ಆದಂತ ಸಂದರ್ಭದಲ್ಲೂ ಕೂಡ ಇರಾನ್ ಅದನ್ನ ಆರಂಭದಲ್ಲಿ ಒಪ್ಕೊಂಡಿರಲಿಲ್ಲ ಅನ್ನುವಂಥದ್ದನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಅಮೆರಿಕ ಮತ್ತೆ ಇಸ್ರೇಲ್ ಬಹಳ ಬಲಿಷ್ಠವಾಗಿ ನಾವು ಅವ್ರನ್ನ ಹತ್ಯೆ ಮಾಡಿದೀವಿ ಅನ್ನುವಂತಹ ಸಮರ್ಥನೆಯನ್ನು ಕೊಟ್ಟ ಬಳಿಕವಷ್ಟೇ ಇರಾನ್ ಹೌದು ಹತ್ಯೆಯಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಒಪ್ಕೊಳ್ಳುವಂತ ಕೆಲಸವನ್ನ ಕೂಡ ಮಾಡಿತ್ತು. ಸೊ ಹೀಗಾಗಿ ಈ ಬಾರಿಯೂ ಕೂಡ ಅಂಥದ್ದೇ ಪ್ರಸಂಗ ರಿಪೀಟ್ ಆಗುತ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಇದಾವೆ. ಈಗ ಸದ್ಯಕ್ಕೆ ಇಸ್ರೇಲ್ ಸೇನೆ ಇದನ್ನ ಖಚಿತಪಡಿಸಿರುವಂಥದ್ದು ಅಸ್ತಬಿ ಖಮೇನಿ ಮೇಲೆ ದಾಳಿಯಾಗಿದೆ ಅನ್ನುವಂಥದ್ದನ್ನ. ಇರಾನ್ ಮತ್ತೆ ಇದನ್ನ ಸಂಪೂರ್ಣವಾಗಿ ದೃಢೀಕರಿಸಬೇಕಾದಂತ ಜವಾಬ್ದಾರಿಯನ್ನು ಕೂಡ ಹೊಂದಿದೆ. ಇನ್ನೂ ಕೂಡ ದೃಢೀಕರಣ ಬಂದಿಲ್ಲ, ಬಹುಶಃ ಇನ್ನೊಂದು ಸ್ವಲ್ಪ ಹೊತ್ತಿನ ಬಳಿಕ ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳು ಕೂಡ ಅಪ್ಡೇಟ್ ಆಗುವಂತ ಸಾಧ್ಯತೆಗಳಿದ್ದಾವೆ. ಅರವಿಂದ್, ಹಾಗೆ ಸಂಪರ್ಕದಲ್ಲಿರಿ ಶಬೀರ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ನಾನು ಅದಕ್ಕೆ ಹೇಳಿದ್ದು ಇದು ಇರಾನ್ ಗೌರ್ನಮೆಂಟ್ ಇಂದನೇ ಅಧಿಕೃತವಾಗಬೇಕು ಏನಾಗಿದೆ ಅಂತ. ಖಮೇನಿ ಹತ್ಯೆಯನ್ನು ಅಲ್ಲಗಳೆದಿದ್ರು ಅವರು, ಆಮೇಲೆ ಒಪ್ಕೊಂಡ್ರು. ಸೊ ಈಗಲೂ ಕೂಡ ಅಟ್ಯಾಕ್ ಆಗಿದೆಯಾ, ಅವರ ಆರೋಗ್ಯ ಪರಿಸ್ಥಿತಿ ಹೇಗೆ ಏನು ಎಲ್ಲವೂ ಕೂಡ ಗೊತ್ತಾಗಬೇಕು.